ಆಕಾಶವಾಣಿ ಮೈಸೂರು. ಸಾಧಕರ ಸೋಪಾನ. ಲೇಖನ ಹಾಗೂ ಪ್ರಸ್ತುತಿ ಟಿಎಸ್ ಗೋಪಾಲ್. ಪ್ರಾಯೋಜಕರು ಸಹಬಾಳ್ವೆ, ಬೆಂಗಳೂರು. ಅರಣ್ಯ ಮತ್ತು ವನ್ಯಮೃಗಗಳ ಸಂರಕ್ಷಣೆಗಾಗಿ ಬಹುಶ್ರದ್ಧೆಯಿಂದ ದುಡಿದ ಸ್ಮರಣೀಯರಲ್ಲಿ ಕೊಟ್ರಂಗಡ ಚಿನ್ನಪ್ಪನವರು ಒಬ್ಬರು. 1967ರಿಂದ 26 ವರ್ಷಗಳ ಕಾಲ ಅರಣ್ಯಾಧಿಕಾರಿಯಾಗಿ ಸೇವೆ ಸಲ್ಲಿಸಿದ ಚಿನ್ನಪ್ಪ ನಾಗರಹೊಳೆ ರಾಷ್ಟ್ರೀಯ ಉದ್ಯಾನದ ಸಂರಕ್ಷಣೆಯಲ್ಲಿ ವಹಿಸಿದ ಪಾತ್ರ ಮಹತ್ವದ್ದು. ಅರಣ್ಯ ಪ್ರದೇಶದಲ್ಲಿ ರಾತ್ರಿಯ ವೇಳೆ ವಾಹನ ಸಂಚಾರ ನಿಷೇಧ, ಕಾಡಿಗೆ ಬೆಂಕಿ ಬೀಳುವುದನ್ನು ತಡೆಗಟ್ಟುವುದು, ಕಳ್ಳಬೇಟೆ ನಿಯಂತ್ರಣ, ಅರಣ್ಯದಲ್ಲಿ ಜನ ಮತ್ತು ದನಗಳ ಚಟುವಟಿಕೆಯ ಹತೋಟಿ, ಪ್ರವಾಸಿ ತಾಣಕ್ಕೆ ಕಟ್ಟುಪಾಡು ಮೊದಲಾದ ವಿಷಯಗಳಲ್ಲಿ ಚಿನ್ನಪ್ಪನವರು ಮೇಲಧಿಕಾರಿಗಳ ಬೆಂಬಲದ ಮೂಲಕ ಕೈಗೊಂಡ ಅನೇಕ ಪರಿಣಾಮಕಾರಿ ಕ್ರಮಗಳ ಫಲವಾಗಿ ನಾಗರಹೊಳೆ ಆದರ್ಶ ಸಂರಕ್ಷಿತ ಪ್ರದೇಶವಾಗಿ ಉಳಿದು ಬೆಳೆಯಲು ಆಸ್ಪದವಾಯಿತು. ಮಾತು ಬಾರದ ಸಸ್ಯ ಸಂಪತ್ತು ಮತ್ತು ವನ್ಯಜೀವಿಗಳ ಪರವಾಗಿ ವಕಾಲತ್ತು ವಹಿಸ ಹೊರಟ ಚಿನ್ನಪ್ಪನವರು ನಾಗರಿಕ ಸಮಾಜದಿಂದ ಎದುರಿಸಬೇಕಾಗಿ ಬಂದ ತೊಂದರೆಗಳು ಅಪರಿಮಿತ. ಅಪಾರವಾದ ಧೈರ್ಯ, ನಿಷ್ಠುರತೆ, ಸಾಹಸಶೀಲತೆ, ಪ್ರಾಮಾಣಿಕತೆಗಳ ಮೂಲಕ ಚಿನ್ನಪ್ಪ ತಮಗೆದುರಾದ ಎಲ್ಲ ಎಡರು ತೊಡರುಗಳನ್ನು ನಿವಾರಿಸಿಕೊಂಡರು. ಚಿನ್ನಪ್ಪನವರ ವೃತ್ತಿ ಜೀವನದ ಕೊನೆಯ ದಿನಗಳು ಸುಖಕರವಾಗಿರಲಿಲ್ಲ. ಸಂಬಂಧವೇ ಇಲ್ಲದ ಯಾವುದೋ ಹತ್ಯೆಯ ಪ್ರಕರಣದಲ್ಲಿ ಅವರ ಹೆಸರನ್ನ ತಳುಕು ಹಾಕಲಾಯಿತು. ರೊಚ್ಚಿಗಿದ್ದವರು ತಮ್ಮ ಕೈಗೆ ಸಿಕ್ಕದ ಚಿನ್ನಪ್ಪನವರ ಮೇಲಿನ ಕೋಪಕ್ಕೆ ಅವರ ಹಳ್ಳಿಯ ಮನೆಗೆ ನುಗ್ಗಿ ಸುಟ್ಟಿದ್ದಲ್ಲದೆ ನಾಗರಹೊಳೆಗೆ ವ್ಯಾಪಕವಾಗಿ ಬೆಂಕಿ ಕೊಟ್ಟು ಸೇಡು ತೀರಿಸತೊಡಗಿದರು. ಕಾಡಿಗೆ ಒದಗಿದ ಗತಿಯಿಂದ ಕತಿಗೊಂಡ ಚಿನ್ನಪ್ಪ ಕೆಲಸದಿಂದ ನಿವೃತ್ತಿ ಪಡೆದು ಬಿಟ್ರು. ವನ್ಯಪ್ರೇಮವೇನೂ ನಶಿಸಲಿಲ್ಲ. ವೈಲ್ಡ್ ಲೈಫ್ ಫಸ್ಟ್ ಸಂಘಟನೆಯ ನೇತೃತ್ವ ವಹಿಸಿ ವನ್ಯಜೀವಿ ಪರವಾದ ಅನೇಕ ಯೋಜನೆಗಳಿಗೆ ಅವರು ಕೇಂದ್ರ ರಾಜ್ಯ ಸರ್ಕಾರಗಳ ಮನವೊಲಿಸಿದರು. ಕುದುರೆ ಮುಖದ ಗಣಿಗಾರಿಕೆ ತಡೆಗೆ ಸರ್ವೋಚ್ಚ ನ್ಯಾಯಾಲಯದ ತೀರ್ಪು ಬರುವಂತಾಗಲು ಹೋರಾಟ ನಡೆಸಿದರು. ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗಾಗಿ ವನ್ಯಜೀವಿ ಸಂರಕ್ಷಣೆಯ ಮಹತ್ವವನ್ನು ಸಾರುವ ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ನಾಡಿನಾದ್ಯಂತ ನಡೆಸಿಕೊಟ್ರು. ಚಿನ್ನಪ್ಪ ಕಾಡಿನ ಪಾಠ ಕಲಿಸುತ್ತಿದ್ದ ಬಗೆ ಹೀಗೆ. ಕಾಡಿನಲ್ಲಿ ಮರವೊಂದು ಬಿದ್ದು ನೆಲಕ್ಕೊರಗಿತ್ತು. ಮರದ ಕಾಂಡದ ಮೇಲೆ ಕಾಲಿಟ್ಟು ನಿಂತ ಚಿನ್ನಪ್ಪ ಮಕ್ಕಳನ್ನು ಪ್ರಶ್ನಿಸಿದರು. ಈ ಮರಕ್ಕೆ ಜೀವ ಇದೆಯಾ ಇಲ್ವಾ? ಇಲ್ಲ ಸರ್. ಯಾಕೆ? ಮರ ಬಿದ್ದು ಹೋಗಿದೆ. ಬಿದ್ದು ಹೋಗಿರೋದೆಲ್ಲ ಸತ್ತಿದೆ ಅಂದರೆ ಹೇಗಮ್ಮ? ಕಾಯಿಲೆಯಾಗಿ ಕೆಲವರು ಬಿದ್ದು ಹೋಗಿರ್ತಾರೆ, ಸಂತೆಯಲ್ಲಿ ಹೆಂಡ ಕುಡಿದು ಬಿದ್ದು ಹೋಗ್ತಾರೆ, ಇವರನ್ನೆಲ್ಲ ಸೀದಾ ಕೈಲಾಸಕ್ಕೆ ಕೊರಿಯರ್ ಮಾಡಿಬಿಡೋದೆ ಎಂದು ಹಾಸ್ಯ ಮಾಡಿದ ಚಿನ್ನಪ್ಪ ಮಕ್ಕಳನ್ನೆಲ್ಲ ಬಿದ್ದ ಮರದ ಬದಿಗೆ ಬಂದು ನಿಲ್ಲುವಂತ ಹೇಳಿದರು. 4-6 ಹುಡುಗರನ್ನ ಕರೆದು ಮೆಲ್ಲಗೆ ಮರವನ್ನು ಹೊರಳಿಸುವಂತ ಹೇಳಿದರು. ನಾನು ಹೇಳ್ತಾ ಇರೋದು ಹೊರಳಿಸಿ ಅಂತ, ಉರುಳಿಸಿ ಬಿಟ್ಟೀರಿ ಹುಷಾರ್ ಎಂದು ಎಚ್ಚರಿಸಿದರು. ಮರವನ್ನು ಹೊರಳಿಸುತ್ತಿದ್ದಂತೆ ಅಸಂಖ್ಯ ಕ್ರಿಮಿಕೀಟಗಳ ದರ್ಶನವಾಯಿತು. ವಿವಿಧ ಗಾತ್ರ ಆಕಾರಗಳ ಹುಳಗಳು ಭೂಕಂಪಕ್ಕೆ ಹೆದರಿದಂತೆ ಅತ್ತಿತ್ತ ಚದುರತೊಡಗಿದವು. ಮರವನ್ನು ಯಥಾಸ್ಥಿತಿ ಇರಿಸುವಂತೆ ಸೂಚಿಸಿದ ಚಿನ್ನಪ್ಪ ಹೇಳಿದರು. ನೋಡಿದ್ರಾ, ಜೀವ ಇಲ್ಲ ಎನ್ನುತ್ತಿರಲ್ಲ, ಅದೆಷ್ಟು ಜೀವರಾಶಿಗೆ ಈ ಬಿದ್ದ ಮರವು ಆಶ್ರಯ ಕೊಡುತ್ತಿದೆ. ಅದೆಷ್ಟೋ ತಿಂಗಳು, ವರ್ಷ ಇದು ಗೆದ್ದಲಿನಂಥ ಹುಳುಗಳಿಗೆ ಆಹಾರವೂ ಆಗುತ್ತದೆ, ಗೊಬ್ಬರವಾಗಿ ಮಣ್ಣು ಸೇರುತ್ತದೆ, ಬಿದ್ದ ಮರದ ಜಾಗದಲ್ಲಿ ಹೊಸ ಗಿಡ ಬೆಳೆಯುತ್ತದೆ. ಹುಟ್ಟಿನಿಂದ ಸಾವಿನವರೆಗೂ, ಸತ್ತ ಮೇಲೂ ಪ್ರತಿಯೊಂದು ಮರವು ಈ ನಿಸರ್ಗಕ್ಕೆ ಸಲ್ಲಿಸುವ ಕೊಡುಗೆ ಅದೆಷ್ಟು? ಇವನ್ನೆಲ್ಲ ಯೋಚನೆ ಮಾಡಿದರೆ ಈ ಪ್ರಪಂಚದಲ್ಲಿ ನಾವು ಮನುಷ್ಯರು ಎನಿಸಿಕೊಂಡವರ ಕೊಡುಗೆ ಎಷ್ಟು ಅಲ್ಪ ಅಥವಾ ಶೂನ್ಯ ಎನಿಸುವುದಿಲ್ಲವೇ? ಕಾಡು ನಿಸರ್ಗಗಳ ಬಗೆಗೆ ನಮ್ಮ ಪೂರ್ವಿಕರ ಭಾವನೆ, ಜೀವನ ಶ್ರದ್ಧೆಗಳು ಉನ್ನತ ಮಟ್ಟದ್ದಾಗಿದ್ದವು. ಜನಸಂಖ್ಯೆ ಹೆಚ್ಚಾಗ್ತಾ ಇದ್ದ ಹಾಗೆ ಮನುಷ್ಯನ ಸ್ವಾರ್ಥ, ದುರಾಸೆಗಳು ಹೆಚ್ಚಾದವು. ಈಗಲಾದರೂ ನಮ್ಮ ತಪ್ಪನ್ನು ಅರಿತುಕೊಂಡು ನಿಸರ್ಗದ ಬಗೆಗೆ ಪ್ರೀತಿ, ಸಹಜೀವಿಗಳ ಬಗೆಗೆ ಸಹನೆ, ಮಮಕಾರಗಳನ್ನು ಬೆಳೆಸಿಕೊಂಡಲ್ಲಿ ನಾಗರಹೊಳೆಯಂಥ ನಿಸರ್ಗದ ರೂಪಗಳು ತಮ್ಮ ಮೂಲ ಸ್ವರೂಪದಲ್ಲಿ ಉಳಿದುಕೊಳ್ಳಬಹುದು ಎಂದು ಚಿನ್ನಪ್ಪ ಮನಮುಟ್ಟುವಂತೆ ಬೋಧಿಸುತ್ತಿದ್ದರು. ಸಾಧಕರ ಸೋಪಾನ ಸರಣಿ ಕೇಳಿದಿರಿ. ಲೇಖನ ಹಾಗೂ ಪ್ರಸ್ತುತಿ ಟಿಎಸ್ ಗೋಪಾಲ್. ಪ್ರಾಯೋಜಕರು ಸಹಬಾಳ್ವೆ, ಬೆಂಗಳೂರು. ಬೆಂಗಳೂರಿನ ಸಹಬಾಳ್ವೆ ಸೇವಾ ಸಂಸ್ಥೆ ಗ್ರಾಮೀಣ ಸರ್ಕಾರಿ ಶಾಲೆ ಬಡ ಮಕ್ಕಳಿಗೆ ಉಚಿತವಾಗಿ ಮೌಲ್ಯಾಧಾರಿತ ಸಮಗ್ರ ಶಿಕ್ಷಣವನ್ನು ನೀಡುತ್ತಿದೆ. 2015ರಲ್ಲಿ ಎಸ್ ರಾಘವೇಂದ್ರ ಪ್ರಸಾದ್ ಅವರು ಸ್ಥಾಪಿಸಿದ ಸಹಬಾಳ್ವೆ ವಿವಿಧ ಜಿಲ್ಲೆಗಳಲ್ಲಿ ಜ್ಞಾನಯಜ್ಞ ಶೈಕ್ಷಣಿಕ ಕಾರ್ಯಕ್ರಮ ನಡೆಸುತ್ತಿದ್ದು, ಇದೀಗ ಮಧುಗಿರಿಯ ದೊಡ್ಡದಾಳವಟ್ಟ ಗ್ರಾಮದಲ್ಲೂ ಗುರುಕುಲವನ್ನು ಆರಂಭಿಸಿದೆ. ವಾರಾಂತ್ಯದ ಭೋಜನ ಸೇರಿದಂತೆ ಗ್ರಾಮೀಣ ಮಕ್ಕಳಿಗೆ ಶೈಕ್ಷಣಿಕ ಸೌಲಭ್ಯವನ್ನು ಒದಗಿಸುತ್ತಿರುವ ಸಹಬಾಳ್ವೆಯೊಡನೆ ಕೈಜೋಡಿಸಲು ಸಂಪರ್ಕಿಸಿ 9901963226. ಸಹಬಾಳ್ವೆ, ಬೆಂಗಳೂರು. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.